ಇದು ತೆಂಗಿನಕಾಯಿ ಮಟ್ಟೆ. ಇದು ತೆಂಗಿನ ಒಂದು ವೇಸ್ಟ್ ಬರುತ್ತೆ, ತೆಂಗಿನ ಮಟ್ಟೆಯಿಂದ ಮಾಡಿರೋಂಥ ಉತ್ಪನ್ನ. ನೀವು ನೋಡ್ಬೋದು ಏನೇನು ಮಾಡಿದ್ದಾರೆ ಅಂತ. ಇದು ಆರ್ಟಿಸ್ಟ್ಗಳು ಒಂದೊಂದನ್ನೇ ಇದು ಮಾಡ್ಕೊಂಡಿದ್ದಾರೆ, ಓಕೆನಾ. ನೀವು ನೋಡಿ, ಇದನ್ನು ಕೂಡ ತೆಂಗಿನ ನಾರಿಂದ ಮಾಡಿರೋಂಥದ್ದು, ಇದು ಕೂಡ ತೆಂಗಿನ ನಾರಿಂದ ಮಾಡಿರೋಂಥದ್ದು. ಆ ರಾಘವೇಂದ್ರ ಫೋಟೋ ಕೂಡ ಮಾಡಿದ್ದಾರೆ, ಅದು ನಾರಿನಿಂದ ಅಂತ ಮಾಡಿರೋಂಥದ್ದು, ಓಕೆನಾ, ಸ್ವಾಮಿಗಳದ್ದು. ಇದು ಕೂಡ ಇಷ್ಟೆಲ್ಲ ಒಂದು ತೆಂಗಿನ ಮಟ್ಟೆಯಿಂದ ಮಾಡಿರೋಂಥ ಒಂದು ಆರ್ಟ್ಗಳು, ಒಂದು ಕಲೆ ಅಂತ ಏನು ಕರಿತೀವಿ ಅದು. ಇದು ತೆಂಗಿನ ಒಂದು ಮಟ್ಟೆ ಬರುತ್ತಲ್ಲ, ಅದರಲ್ಲಿ ಮಾಡಿರೋಂಥ ಥ್ರೆಡ್ಸ್ನ ಯಾವ ಥರ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಮಷಿನ್ ಬಗ್ಗೆ ಇನ್ಫಾರ್ಮೇಷನು. ಇದು ಬಂದ್ಬಿಟ್ಟು ಕೇರಳದಲ್ಲಿ ಇರೋಂಥದ್ದು ಮ್ಯೂಸಿಯಮ್ಮು. ಇದು ಒಂದೊಂದು ಯಾವ್ಯಾವ ಥರ ವರ್ಕ್ ಆಗುತ್ತೆ ಅನ್ನೋ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ, ಯಾವ್ಯಾವ ಥರ ಯೂಸ್ ಆಗುತ್ತೆ ಮಷಿನ್ಗಳು ಅಂತ. ಯಾರಾದರೂ ಒಂದು ಕೋಕೋನಟ್ ರಿಲೇಟೆಡ್ ಬಿಸ್ನೆಸ್ ಮಾಡಬೇಕು ಅಂತಿದ್ದವ್ರಿಗೆ ಇದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ. ನೋಡಿ ಇಲ್ಲಿ ಯಾವ್ಯಾವ ಥರ ಎಲ್ಲ ಇದೆ ಅಂತ. ಈ ಒಂದು ಫ್ಯಾಕ್ಟ್ರಿಲಿ ಏನು ಮಾಡ್ತಾರೆ ಅಂತಂದರೆ, ಇದು ಆ್ಯಕ್ಚುಲಿ ಫ್ಯಾಕ್ಟ್ರಿಯಲ್ಲಿ ಇದೊಂದು ಟ್ರೈನಿಂಗ್ ಸೆಂಟರು. ಸೊ ಇಲ್ಲಿ ನೀವು ಪ್ರತಿಯೊಂದು ಥ್ರೆಡ್ಸ್ನ ಯಾವ ಥರ ಮಾಡೋದು, ಒಂದು ಕಾಯಿ ಸಿಪ್ಪೆಯ ಒಂದು ಥ್ರೆಡ್ಸ್ನ ಮಾಡಿಬಿಟ್ಟು ಅದಕ್ಕೆ ಡೈ ಯಾವ ಥರ ಮಾಡೋದು, ಇದು ಒಂದು ಕಲರ್ ಇದೆ. ಸೊ ಅದು ಇನ್ನೊಂದು ಕಲರ್ ಇದೆ. ಇದು ಯಾಕೆ ಅಂತಂದರೆ, ಇದನ್ನು ಎರಡು ಒಂದು ಮಗ್ಗದ ಥರ ಬರುತ್ತೆ, ಲೂಮ್ ಥರ ಬರುತ್ತೆ, ಅದರಲ್ಲಿ ನೇಯ್ದುಬಿಟ್ಟು ಒಂದು ಕಾರ್ಪೆಟ್ ಥರ ಮಾಡ್ತಾರೆ. ನೀವು ಕಾಣಿಸ್ತಾ ಇದ್ದಾರೆ ನೋಡಿ, ಈ ಥರ ಒಂದು ಕಾರ್ಪೆಟ್ ಥರ ಮಾಡ್ತಾರೆ. ಇದೇ ಥರ ಒಂದು ತೆಂಗಿನ ಉತ್ಪನ್ನಗಳಿಗೆ ಹೊರದೇಶದಲ್ಲಿ ತುಂಬಾ ಬೇಡಿಕೆ ಇದೆ. ಈ ಥರ ಮಾಹಿತಿ ನಿಮಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ.